ಮೈತ್ರಿ ಪಕ್ಷದ ವಿರುದ್ಧ ಸಿಎಂ ಅವರು ಫುಲ್ ಗರಂ ಆಗಿದ್ದಾರೆ. ಸಿಎಂ ಅವರು ಇಷ್ಟೊಂದು ಸಿಟ್ಟಾಗಲು ಕಾರಣ ಏನು? ಮೈತ್ರಿ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಸಿಎಂ ಅವರು ಮತ್ತೆ ಗರಂ ಆಗಿದ್ದಾರೆ. ಎಷ್ಟೊಂದು ಕೋಪ ಮಾಡಿಕೊಳ್ಳೋದಕ್ಕೆ ಕಾರಣ ಏನು? ಸಿಎಂ ಅವರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನಾವು ಬೆಗ್ಗರ್ಸ್ ಅಲ್ಲ, ನಾವು ಭಿಕ್ಷುಕರಲ್ಲ ಅಂತ ಯಾಕೆ ಮುಖ್ಯಮಂತ್ರಿಗಳು ಗರಂ ಆಗಿರೋದು ಅಂತ ಈಗ ಅವರು ಮಾತಾಡುವಾಗ ಅವರ ದಾಟಿಯಲ್ಲೇ ಹೇಳಿದ್ದಾರೆ. ಮೈತ್ರಿ ಪಕ್ಷದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು ಈಗ ಗರಂ ಆಗಿರೋದು. ಎಷ್ಟೊಂದು ಸಿಟ್ಟಾಗೋದಕ್ಕೆ ಕಾರಣ ಏನು? ನಾವು ಬೆಗ್ಗರ್ಸ್ ಅಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದು ಯಾಕೆ? ಇನ್ನು ಕಾಂಗ್ರೆಸ್ ವಿರುದ್ಧ ಗರಂ ಆಗಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಲೋಕಸಭೆಯ ಸೀಟಿನ ಹಂಚಿಕೆಯ ಸಂಬಂಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಕಾಂಗ್ರೆಸ್ ವಿರುದ್ಧ ಗರಂ ಆಗಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. 5-7 ಕ್ಷೇತ್ರ ಎನ್ನುವ ಸುದ್ದಿಗೆ ಸಿಎಂ ಅವರು ಕಿಡಿಕಾರಿರೋದು. ನಾವು ಭಿಕ್ಷುಕರಲ್ಲ, ವಿ ಆರ್ ನಾಟ್ ಬೆಗರ್ಸ್. 5-7 ಕ್ಷೇತ್ರ ಅನ್ನೋ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಕಿಡಿಕಾರ್ತಾರೆ. 5-7 ಕ್ಷೇತ್ರಗಳನ್ನ ಕೊಡೋದಕ್ಕೆ ನಾವಿಲ್ಲಿ ಭಿಕ್ಷೆ ಬೇಡಕ್ಕಿಲ್ಲ ಅನ್ನೋ ರೀತಿಯಾಗಿ ವಿ ಆರ್ ನಾಟ್ ಬೆಗರ್ಸ್ ಅಂತ ಸಿಎಂ ಹೇಳಿದ್ದಾರೆ. 5-7 ಸೀಟು ಕೊಡ್ತಾರೋ ಗೊತ್ತಿಲ್ಲ, ಎಲ್ಲರೂ ಕೂತು ಸೀಟು ಹಂಚಿಕೆ ಬಗ್ಗೆ ಮಾತಾಡಬೇಕು. ಒಟ್ಟಷ್ಟು ತೆಗೆದುಕೊಳ್ಳೋಕೆ ನಾವೇನು ಭಿಕ್ಷುಕರಲ್ಲ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಮೈತ್ರಿ ಪಕ್ಷದ ವಿರುದ್ಧ ಸಿಎಂ ಅವರು ಗರಂ ಆಗಿದ್ದಾರೆ. 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್, ವಿ ಆರ್ ನಾಟ್ ಬೆಗ್ಗರ್ಸ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಭಾವನೆ ಇದ್ದಾರೆ. ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್, ವಿ ಆರ್ ನಾಟ್ ಬೆಗ್ಗರ್ಸ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಭಾವನೆ ಇದ್ದಾರೆ. ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಅಂದಮೇಲೆ ಅವರು ಹೇಳುವಂತ ಪ್ರತಿ ಮಾತು, ಬಳಸುವಂತ ಪ್ರತಿ ಪದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಕುಮಾರಸ್ವಾಮಿ ಅವರಿಗೆ. ಈಗ ವಿ ಆರ್ ನಾಟ್ ಬೆಗ್ಗರ್ಸ್ ಅನ್ನುವ ಹೇಳುವಂತ ವಿಚಾರ, ಏನ್ ವಿಚಾರಕ್ಕೆ ಪ್ರಸ್ತಾಪ ಬಂತು, ಏನಾಯ್ತು ಅಂತ ಅಲ್ಲಿ? ಅವಿನಾಶ್, ಲೋಕಸಭಾ ಚುನಾವಣಾ ಹತ್ತಿರ ಬರ್ತಾ ಇದ್ದಂಗೆ ಸೀಟು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ದೋಸ್ತಿ ಪಕ್ಷಗಳಲ್ಲಿ ಉಂಟಾಗ್ತಿದೆ ಅಂತ ಹೇಳ್ಬೋದು. ನಿನ್ನೆ ಒಂದು ಕಾಂಗ್ರೆಸ್ನಲ್ಲಿ ಒಂದು ಪಬ್ಲಿಸಿಟಿ ಕಮಿಟಿ ಸಭೆ ಆಗಿರ್ಬೋದು, ಸಮನ್ವಯ ಸಮಿತಿ ಸಭೆ ಆಗಿರ್ಬೋದು, ಜೊತೆಗೆ ಚುನಾವಣಾ ಸಮಿತಿ ಸಭೆ ಏನು ಆಯ್ತು, ಈ ಸಭೆಯಲ್ಲಿ ಪ್ರಮುಖವಾಗಿ JDSಗೆ ಇಂತಿಷ್ಟೇ ಸ್ಥಾನಗಳನ್ನ ಬಿಟ್ಟುಕೊಡ್ಬೇಕು, ಹಾಲಿ ಕಾಂಗ್ರೆಸ್ ಸಂಸದರಿರ್ತಕ್ಕಂಥ ಸ್ಥಾನಗಳನ್ನ ಬಿಟ್ಟುಕೊಡೋದು ಬೇಡ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಕುಮಾರಸ್ವಾಮಿ ಅವರ ಕಿವಿಗೆ ಬಂದಿದೆ. ಹೀಗಾಗಿನೇ ಕೂಡ ಸೀಟು ಹಂಚಿಕೆ ವಿಚಾರದಲ್ಲಿ ಒಂದು ರಿಯಾಕ್ಷನ್ ಕೇಳಿದಾಗ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಏನಿದೆ, ಎಲ್ಲೋ ಒಂದು ಕಡೆ ಮೈತ್ರಿ ಆಗೋಕ್ಕಿಂತ ಮುಂಚಿತವಾಗಿಯೇ ದೋಸ್ತಿ ಪಕ್ಷಗಳಲ್ಲಿ ಒಂದು ಕಲಹ ಉಂಟಾಗುತ್ತಾ ಸೀಟು ಹಂಚಿಕೆ ವಿಚಾರದಲ್ಲಿ, ಅದಕ್ಕೆ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಮುನ್ಸೂಚನೆ ನೀಡ್ತಿದೆ ಅಂತಕ್ಕಂಥ ಅನುಮಾನಗಳಲ್ಲಿ ಕಾಡ್ತಾ ಇದೆ. ಅಂದ್ರೆ ನಾವೇನು ಬೆಗ್ಗರ್ಸ್ ಅಲ್ಲ ಅಂತಕ್ಕಂಥ ಒಂದು ಮಾತನ್ನು ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಸೀಟು ಹಂಚಿಕೆ ವಿಚಾರದಲ್ಲಿ ಅವರಿಗೆ 2 ಸೀಟ್ ಕೊಡಬೇಕು, 3 ಸೀಟ್ ಕೊಡಬೇಕು ಅಂತ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು. ನಾವೇನು ಬೆಗ್ಗರ್ಸ್ ಅಲ್ಲ, JDSನ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಮಾತನಾಡಿ ಸೀಟು ಹಂಚಿಕೆ ವಿಚಾರದಲ್ಲಿ ಅವರು ಬಗೆಹರಿಸ್ಕೊತಾರೆ. ಆದ್ರೆ ನಾನು ಸೀಟು ಹಂಚಿಕೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಒಂದು ಕಾಂಗ್ರೆಸ್ ಮೂಲಗಳ ಪ್ರಕಾರ 7 ಕ್ಷೇತ್ರಗಳನ್ನ ಬಿಟ್ಟುಕೊಳ್ಳಲಿಕ್ಕೆ ಕಾಂಗ್ರೆಸ್ ತಯಾರಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಧಾರವಾಡ, ಬೆಳಗಾವಿ, ಮಂಡ್ಯ, ಹಾಸನ್, ಮೈಸೂರು ಮತ್ತು ಬೆಂಗಳೂರು ಉತ್ತರ ಸೇರಿದಂತೆ 7 ಸ್ಥಾನಗಳನ್ನ JDSಗೆ ಬಿಟ್ಟುಕೊಡಲು ಕಾಂಗ್ರೆಸ್ ಮನಸ್ಸು ಮಾಡಿದೆ ಅಂತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಇಂಥ ಮಾತುಗಳು ಯಾವಾಗ ಓಡಾಡ್ಲಿಕ್ಕತ್ತೋ ಅದಕ್ಕೆ ಒಂದು ಕುಮಾರಸ್ವಾಮಿ ಅವರು ಒಂದು ಆಕ್ರೋಶಭರಿತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ ಮುಖಂಡರು ಇದರ ಹಸ್ತಕ್ಷೇಪ ಮಾಡಬಾರ್ದು, ಹೈಕಮಾಂಡ್ ಮಾತನಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಕೈಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದರಲ್ಲಿ ಅವರ ಆಕ್ರೋಶ ಕೂಡ ಇದೆ. ಆದ್ರೆ ನಿನ್ನೆ ನಡೆದಿರ್ತಕ್ಕಂಥ ಸಭೆಯ ಒಂದು ಮೂಲಗಳ ಪ್ರಕಾರ ದೇವೇಗೌಡರ ಜೊತೆ ಚರ್ಚೆಯಾಗಿ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಅಂತಿಮವಾಗಿ ದೇವೇಗೌಡರ ಜೊತೆ ಚರ್ಚೆ ಆಗುವವರೆಗೂ ನಾವು ಸೀಟ್ ಹಂಚಿಕೆ ವಿಚಾರದ ಬಗ್ಗೆ ಮಾತನಾಡೋದು ಬೇಡ ಅಂತಕ್ಕಂಥ ಸೂಚನೆಯನ್ನ ಸಭೆಯಲ್ಲಿ ಸಿದ್ದರಾಮಯ್ಯನವರು ನೀಡಿದ್ದಾರೆ ಅಂತಕ್ಕಂಥದ್ದು. ಅವಿನಾಶ್, ಶ್ರೀನಿವಾಸ್, ಇತ್ತೀಚೆಗೆ ಎರಡೂ ಉಭಯ ನಾಯಕರಲ್ಲಿ ಹೇಳ್ತಿರುವಂತಹ ಕೆಲವೊಂದು ಹೇಳಿಕೆಗಳು ಒಂದಷ್ಟು ಗೊಂದಲ ಆಗ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಹೇಳಿದಂಥದ್ದು, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ವಿಷಕಂಠ ಅಂತ ಹೇಳಿದ್ದಾರೆ, ಕ್ಲರ್ಕ್ ರೀತಿ ಕೆಲಸ ಅಂತ. ಈಗ ಮತ್ತೊಂದು ಅಡಿಷನ್ ಇದಕ್ಕೆ ಅಂತ, ಏನಾದ್ರು ಡ್ಯಾಮೇಜ್ ಆಗ್ಬೋದಾ ಮೈತ್ರಿ ಸಂಬಂಧದಲ್ಲಿ ಅಂತ?
ಖಂಡಿತವಾಗಿಯೂ ಅವಿನಾಶ್, ಯಾಕಂತಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮಹತ್ವದ್ದಾಗಿದೆ. ಹೀಗಾಗಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ರೀತಿಯಲ್ಲಿ ಕೂಡ ತಯಾರಾಗೋಣ, ಆದಷ್ಟು ಹೆಚ್ಚಿನ ಒಂದು ಸೀಟುಗಳನ್ನ ಗೆಲ್ಲಲಿಕ್ಕೆ ನಾವು ತೀರ್ಮಾನ ಮಾಡೋಣ, ಅಂತಹ ಒಂದು ಗುರಿಯನ್ನು ಇಟ್ಕೊಳ್ಳೋಣ ಅಂತಕ್ಕಂಥ ಒಂದು ಸಂದೇಶವನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ಒಂದು ರವಾನೆ ಮಾಡಿದ್ದಾರೆ. ಆದ್ರೆ ಕಳೆದ ದಿವಸ ನಡೆದಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸಭೆಗಳೇನಿದೆ, ಈ ಸಭೆಗಳಲ್ಲಿ ಜೆಡಿಎಸ್ಗೆ ಎಷ್ಟು ಸೀಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಏನು ಚರ್ಚೆ ಆಗಿದೆ, ಆ ಚರ್ಚೆ ಆಗಿದ್ದು ವಿಚಾರ ಏನು ಮಾಧ್ಯಮಗಳಲ್ಲಿ ಬಿತ್ತಾರವಾಗಿದೆ, ಪ್ರಸಾರವಾಗಿದೆ, ವರದಿಯಾಗಿದೆ. ಅದನ್ನು ಸಂಬಂಧಪಟ್ಟಿರುವಂತೆ ಕುಮಾರಸ್ವಾಮಿ ಅವರನ್ನು ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯನ್ನು ನೋಡಿದ್ರೆ ಮತ್ತೊಮ್ಮೆ ಮೈತ್ರಿಗಳಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ವಿಚಾರ. ಒಂದು ಕಡೆ ನಾನು ಕ್ಲರ್ಕ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಆಗಿರ್ಬೋದು, ವರ್ಗಾವಣೆ ವಿಚಾರದಲ್ಲಿ ಆಗಿರ್ಬೋದು, ಕ್ಷೇತ್ರಗಳ ಅನುದಾನದ ವಿಚಾರಗಳಾಗಿರ್ಬೋದು, ಮತ್ತು ಯಾವುದು ನಮ್ದು ಕೆಲಸಗಳು ನಡೀತಾ ಇಲ್ಲ ಅಂತಕ್ಕಂಥ ಒಂದು ಕಾಂಗ್ರೆಸ್ ಶಾಸಕರ ಮಾತಾಗಿರ್ಬೋದು. ಈ ಮಾತುಗಳು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಲೋಕಸಭೆ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಮೈತ್ರಿ ಆಗುತ್ತಾ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಹಾಗಾಗಿನೇ ಕೂಡ ಒಂದು ಕಾಂಗ್ರೆಸ್ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಲು ನಿರ್ಧರಿಸಿದೆ ಅಂತಕ್ಕಂಥದ್ದು. ಅಂದ್ರೆ ದೇವೇಗೌಡರ ಜೊತೆ ಅಂತಿಮವಾಗಿ ಮಾತನಾಡುವವರೆಗೂ ಕೂಡ ನಾವು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಫೈನಲ್ ಮಾಡೋದು ಬೇಡ, ಮತ್ತು ಕ್ಷೇತ್ರಗಳನ್ನು ಕೂಡ ನಾವು ಘೋಷಣೆ ಮಾಡೋದು ಬೇಡ, ಹೈಕಮಾಂಡ್ ಅದರ ಬಗ್ಗೆ ಅಂತಿಮವಾಗಿರ್ತಕ್ಕಂಥ ತೀರ್ಮಾನ ಕೈಗೊಳ್ಳಿ ಅಂತಕ್ಕಂಥ ಒಂದು ಜಾನ್ಮ ನಡೆಯನ್ನ ಕಾಂಗ್ರೆಸ್ ಇಲ್ಲಿ ಇಡ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೆಲ್ಲ ಭಾವನೆ ಇದ್ದಾರೆ. ಕೂತು ಸಮಗ್ರವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ನನಗೆ 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು. ಇದು ಮುಖ್ಯಮಂತ್ರಿಗಳ ಹೇಳಿಕೆಗಳ ಸರಮಾಲೆಯಲ್ಲಿ ಮತ್ತೊಂದು ಅಡಿಷನ್ ಅಂತ ಹೇಳ್ಬೋದು. ಈಗ ನಾವು ಭಿಕ್ಷುಕರಲ್ಲ, ವಿ ಆರ್ ನಾಟ್ ಬೆಗ್ಗರ್ಸ್ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರು ಮಾತಾಡ್ತಾ ಬರ್ತಿದ್ದಾರೆ.